ಬಣ್ಣ ಬದಲಿಸಿದ ಬಾಂಧವ್ಯದ ಕೊನೆಯ ಎಪಿಸೋಡ್ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಇವತ್ತಿಗೆ ನಮ್ಮ ಸೂಪರ್ ಹಿಟ್ ಸರಣಿ ಬಣ್ಣ ಬದಲಿಸಿದ ಬಾಂಧವ್ಯದ ಕೊನೆಯ ಮತ್ತು ಇದನೇ ಭಾಗ 4ನೇ ಭಾಗದಲ್ಲಿ ಅಜಯ್ ವಿವೇಕ್ನಿಗೆ ಶೂಟ್ ಮಾಡಿ ಆಸ್ತಿ ಕಿತ್ತುಕೊಂಡಿದ್ದ 6 ತಿಂಗಳ ನಂತರ ಏನಾಗಲಿದೆ? ವಿವೇಕ್ ನಿಜವಾಗಿಯೂ ಸತ್ತಿದ್ದಾನಾ ಅಥವಾ ದ್ರೋಹಕ್ಕೆ ತಕ್ಕ ಶಾಸ್ತಿ ಮಾಡಲು ತಿರುಗಿ ಬರ್ತಾನಾ? ಇಂದಿನ ಮಹಾ ಸಂಚಿಕೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಆ ಭೀಕರ ಘಟನೆ ನಡೆದು 6 ತಿಂಗಳು ಕಳೆದಿತ್ತು. ಅಜಯ್ ಈಗ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದ. ವಿವೇಕ್ನ ಇಡೀ ಬಿಸ್ನೆಸ್ ಸಾಮ್ರಾಜ್ಯವನ್ನು ತನ್ನದಾಗಿಸಿಕೊಂಡಿದ್ದು ದೊಡ್ಡ ಐಷಾರಾಮಿ ಬಂಗಲೆಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ವಿವೇಕ್ ಸತ್ತು ಹೋಗಿದ್ದಾನೆಂದು ಕಾವ್ಯ ಮಾನಸಿಕ ಶಾಕ್ನಿಂದ ಎಲ್ಲೋ ಅನಾಥಾಶ್ರಮದಲ್ಲಿದ್ದೆಂದು ಅವನು ಭಾವಿಸಿದ್ದನು. ಅವನ ದ್ರೋಹದ ಆಟಕ್ಕೆ ಯಾವುದೇ ಅಡ್ಡಿ ಇರಲಿಲ್ಲ. ಇಡೀ ಪ್ರಪಂಚವೇ ಅವನ ಕೈಲಿದ್ದೆ ತಾನೇ ರಾಜ ಅಂದುಕೊಂಡಿದ್ದ. ಅದೊಂದು ದಿನ ಅಜಯ್ ತನ್ನ ಹೊಸ ಪ್ರಾಜೆಕ್ಟ್ನ ಸಕ್ಸಸ್ ಪಾರ್ಟಿ ಇಟ್ಟುಕೊಂಡಿದ್ದ. ದೊಡ್ಡ ಸೆಲೆಬ್ರಿಟಿ ಹೋಟೆಲ್ನಲ್ಲಿ ಪಾರ್ಟಿ ನಡೆಯುತ್ತಿತ್ತು. ದೊಡ್ಡ ದೊಡ್ಡ ಉದ್ಯಮಿಗಳು, ಜರ್ನಲಿಸ್ಟ್ಗಳು, ಮಂತ್ರಿಗಳು ಪಾರ್ಟಿಗೆ ಬಂದಿದ್ದರು. ಅಜಯ್ ಸ್ಟೇಜ್ ಮೇಲೆ ನಿಂತು ಹಾರ ಹಾಕಿಸಿಕೊಂಡು ಕೈಯಲ್ಲಿ ಮೈಕ್ ಹಿಡಿದು ಹೆಮ್ಮೆಯಿಂದ ಮಾತನಾಡುತ್ತಿದ್ದಾಗ ಹಾಲ್ನಲ್ಲಿ ಮುಖ್ಯ ಬಾಗಿಲು ಜೋರಾಗಿ ತೆರೆದುಕೊಂಡಿತ್ತು. ಅಲ್ಲಿ ನಡೆದು ಬರುತ್ತಿದ್ದ ಇಬ್ಬರು ವ್ಯಕ್ತಿಗಳನ್ನು ನೋಡಿದ ಅಜಯ್ ಕೈಲಿದ್ದ ವೈನ್ ಗ್ಲಾಸ್ ಕೆಳಗೆ ಬಿದ್ದು ಪುಡಿ ಪುಡಿ ಆಯಿತು. ಮೈಯೆಲ್ಲ ನಡುಗಲು ಶುರು ಆಯಿತು. ಇಡೀ ಪಾರ್ಟಿಯಲ್ಲಿದ್ದವರು ಆಶ್ಚರ್ಯದಿಂದ ನೋಡತೊಡಗಿದರು. ಅಲ್ಲಿ ಕಪ್ಪು ಸೂಟ್ ಧರಿಸಿದ್ದ ವಿವೇಕ್ ಮತ್ತು ತುಂಬ ಸುಂದರವಾದ ಗಂಭೀರವಾಗಿ ನಿಂತಿದ್ದ ಕಾವ್ಯ ಇಬ್ಬರು ರಾಜಗಾಂಭೀರ್ಯದಿಂದ ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ನಡೆದು ಬರುತ್ತಿದ್ದರು. ಅಜಯ್ ಬೆವರುತ್ತಾ ಸ್ಟೇಜ್ ಮೇಲಿಂದ ಮೈಕ್ನಲ್ಲಿ ವಿವೇಕ್, ನೀನು ಸತ್ತೋಗಿದ್ದಿ ಅಲ್ವಾ? ನನ್ನ ಕಣ್ಣೆದುರು ನಿನಗೆ ಶೂಟ್ ಮಾಡಿದ್ದೆ. ದೆವ್ವನಾ? ಇದು ಹೇಗೆ ಸಾಧ್ಯ ಎಂದು ಗಾಬರಿಯಿಂದ ಹೌಹಾರಿ ಕೂಗಿದನು. ವಿವೇಕ್ ಜೋರಾಗಿ ನಗುತ್ತಾ ಸ್ಟೇಜ್ ಹತ್ತಿ ಬಂದನು. ಅಜಯ್ ಕೈಲಿದ್ದ ಮೈಕ್ ಕಿತ್ಕೊಂಡು ಮಾತನಾಡಿದನು. ಲೋ ಅಜಯ್, ಅವತ್ತು ನೀನು ಶೂಟ್ ಮಾಡಿದ್ದು ನಿನ್ನ ಆ ರೌಡಿಗಳ ಕೊಟ್ಟ ನಕಲಿ ಗನ್ನಿಂದ. ನಿನ್ನ ರೌಡಿಗಳಿಗಿಂತ 3 ಪಟ್ಟು ಜಾಸ್ತಿ ದುಡ್ಡು ಕೊಟ್ಟು ನಾನು ಮೊದಲೇ ಅವರನ್ನು ನನ್ನ ಕಡೆ ಮಾಡಿಕೊಂಡಿದ್ದೆ. ನಾನು ನಿನ್ನ ಫ್ಯಾಕ್ಟರಿಗೆ ಬರುವ ಮುನ್ನವೇ CBI ಮತ್ತು ಪೊಲೀಸರ ಜೊತೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಬಂದಿದ್ದೆ. ನೀನು ಬರೆಸಿಕೊಂಡ ಆಸ್ತಿ ಪತ್ರಗಳು ಕೇವಲ ಜೆರಾಕ್ಸ್ನಲ್ಲಿ ಪೇಪರ್ಸ್. ನೀನು 6 ತಿಂಗಳಿಂದ ಮಾಡಿರೋ ಬಿಸ್ನೆಸ್ ಎಲ್ಲ ಬ್ಲ್ಯಾಕ್ ಮನಿ ಅಂತ ಪ್ರೂವ್ ಮಾಡೋಕೆ ನಾನು ಮತ್ತು ಕಾವ್ಯ ಇಷ್ಟು ದಿನ ಅಂಡರ್ ಗ್ರೌಂಡ್ನಲ್ಲಿದ್ವಿ. ನೀನು ಕೋರ್ಟ್ಗೆ ಕೊಟ್ಟಿರೋ ಎಲ್ಲ ಪೇಪರ್ಸ್ ಕಳ್ಳತನದ್ದು ಅಂತ ಸಾಬೀತಾಗಿದೆ. ಈಗ ನೋಡು ನಿನ್ನ ಸುತ್ತಮುತ್ತ ಯಾರಿದ್ದಾರೆ ಅಂತ ಎಂದನು. ಅಷ್ಟರಲ್ಲಿ ಪಾರ್ಟಿಯಲ್ಲಿದ್ದ ಅರ್ಧದಷ್ಟು ಜನ ತಮ್ಮ ಕೋಟ್ ಒಳಗಿದ್ದ CBI ಮತ್ತು ಪೊಲೀಸ್ ಐಡಿಯನ್ನು ಹೊರಗೆ ತೆಗೆದರು. ಅವರೆಲ್ಲರ ಉದ್ಯಮಿಗಳು, ವೇಷದಲ್ಲಿದ್ದ ಅಧಿಕಾರಿಗಳಾಗಿದ್ದರು. ಕಾವ್ಯ ಮುಂದೆ ಬಂದು, ಅಜಯ್, ನೀನು ಮಾಡಿರುವ ಕೊಲೆ ಪ್ರಯತ್ನ, ಕಿಡ್ನ್ಯಾಪ್ ಮತ್ತು ಬ್ಲ್ಯಾಕ್ಮೇಲ್ನ ಎಲ್ಲ ಆಡಿಯೋ ವಿಡಿಯೋ ದಾಖಲೆಗಳನ್ನು ನಾವೇ ಕೋರ್ಟಿಗೆ ತಲುಪಿಸಿದ್ದೆವು. ನಿನ್ನ ಆಟ ಇವತ್ತಿಗೆ ಕ್ಲೋಸ್ ಎಂದಳು. ಪೊಲೀಸರು ಅಜಯ್ನ ಕೈ ಹಿಡಿದು ಬೇಡಿತೊಡಗಿಸಲು ಬಂದಾಗ ಅಜಯ್ ಪೊಲೀಸರ ಕೈಯನ್ನು ಜೋರಾಗಿ ತಳ್ಳಿದನು. ಕೊಡವಿ ಪಕ್ಕದಲ್ಲಿದ್ದ ಅಧಿಕಾರಿಯ ಗನ್ ಕಿತ್ತುಕೊಂಡು ಕಾವ್ಯಳ ಕುತ್ತಿಗೆಗೆ ಹಿಡಿದು ಹಿಂದಕ್ಕೆ ಹೆಜ್ಜೆ ಇಡಲು ಶುರು ಮಾಡಿದನು. ನನ್ನನ್ನು ಹಿಡಿಯೋಕೆ ಯಾರ ಕೈಯಲ್ಲೂ ಆಗಲ್ಲ. ನಾನು ಸಾಯೋದಾದರೆ ಈ ಕಾವ್ಯಳನ್ನು ತಗೊಂಡು ಸಾಯ್ತೀನಿ. ಯಾರಾದರೂ ಮುಂದೆ ಬಂದರೆ ಶೂಟ್ ಮಾಡಿಬಿಡ್ತೀನಿ ಎಂದು ಅಜಯ್ ಹುಚ್ಚನಂತೆ ಅರಚಿದನು. ಇಡೀ ಹಾಲ್ನಲ್ಲಿ ಮತ್ತೆ ಆತಂಕದಿಂದ ವಾತಾವರಣ ಸೃಷ್ಟಿಯಾಯಿತು. ವಿವೇಕ್ ಸಾಮ್ರಾಜ್ಯ ಬಳಸಿ ಅಜಯ್ ಜೊತೆ ಶಾಂತವಾಗಿ ಮಾತನಾಡುತ್ತಾ ಅವನ ಗಮನ ಬೇರೆಡೆ ಸೆಳೆದನು. ಲೋ ಅಜಯ್, ನನ್ನನ್ನು ಕೊಲ್ಲು, ಕಾವ್ಯವನ್ನು ಬಿಡು, ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ? ನಿನಗೆ ದುಡ್ಡು ಬೇಕಾದರೆ ತಗೋ ಎಂದು ಡ್ರಾಮಾ ಮಾಡಿದನು. ಅಜಯ್ ವಿವೇಕ್ ಕಡೆ ನೋಡಿ ಮಾತನಾಡಲು ಹೋದ. ಆ 1 ಸೆಕೆಂಡ್ ಗ್ಯಾಪ್ನಲ್ಲಿ ಕಾವ್ಯ ಹಾಲಿನ ಮೇಲೆ ಲೈಟ್ ಸ್ವಿಚ್ ಬೋರ್ಡ್ ಅನ್ನು ತನ್ನ ಕಾಲಿನಿಂದ ಜೋರಾಗಿ ಒದ್ದಳು. ಇಡೀ ಹಾಲ್ ಸಂಪೂರ್ಣ ಕತ್ತಲೆ ಆಯಿತು. ಕತ್ತಲೆಯಲ್ಲಿ ಅಜಯ್ ಗಾಬರಿಯಿಂದ ಶೂಟ್ ಮಾಡಿದರೂ ಬುಲೆಟ್ ಯಾರಿಗೂ ತಗಲಿಲ್ಲ. ವಿವೇಕ್ ಕತ್ತಲೆಯಲ್ಲಿ ಅಜಯ್ನನ್ನು ಹಿಡಿದು ನೆಲಕ್ಕೆ ಉರುಳಿಸಿ ಅವನ ಕೈಲಿದ್ದ ಗನ್ ಕಸಿದುಕೊಂಡನು. ಪೊಲೀಸರು ತಕ್ಷಣ ಲೈಟ್ ಆನ್ ಮಾಡಿ ಅಜಯ್ನನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆದರು. ದ್ರೋಹದ ಮುಖವಾಡ ಕರಗಿ ಹೋಯಿತು. ವಿವೇಕ್ ಮತ್ತು ಕಾವ್ಯ ಎಲ್ಲ ಕಷ್ಟಗಳನ್ನು ಎದುರಿಸಿ ತಮ್ಮ ಬಿಸ್ನೆಸ್ ಮತ್ತು ಸಂಸಾರವನ್ನು ಮತ್ತೆ ಗೆಲುವಿನ ಹಾದಿಗೆ ತಂದರು. ಸಾಚ, ಪ್ರೀತಿ, ಪ್ರಾಮಾಣಿಕತೆ ಮತ್ತು ನಂಬಿಕೆಗೆ ಕೊನೆಗೆ ಜಯ ಸಿಕ್ಕಿತು.
ಕೊನೆಗೂ ಅಜಯ್ನ ದ್ರೋಹದ ಮುಖವಾಡ ಕಳಚಿ ಬಿದ್ದಿತ್ತು. ಸಾಚ, ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ವಿವೇಕ್ ಮತ್ತು ಕಾವ್ಯ ಜಯಶೀಲರಾದರು. ಸ್ನೇಹಿತರೆ, ಈ 5 ಭಾಗಗಳು ಸರಣಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಟ್ರೂ ಲವ್ ವಿನ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹದ್ದೇ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.